ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗೆ ಸಂಬಂಧಪಟ್ಟಂಗೆ ಒಂದು ನೋಟಿಫಿಕೇಷನ್ನ ಹೊರಡಿಸಲಾಗಿದೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ನೀವು ಜಾಯ್ನನ್ನು ಆಗ್ಬೋದು. ನೋಡಿ, ಅವರ ಅಧಿಕೃತ ವೆಬ್ಸೈಟಿಂದ ಈ ಒಂದು ನೋಟಿಸ್ನ ಅವರು ರಿಲೀಸನ್ನು ಮಾಡಿದ್ದಾರೆ. ಏನೇನು ಒಂದು ಇನ್ಫಾರ್ಮೇಷನ್ ಇದೆ ಅಂತ ನಾವು ಕ್ವಿಕ್ಕಾಗಿ ನೋಡ್ಕೊಂಡ್ಬಿಡೋಣ. ನೋಡಿ, ಮೊದಲೇದಾಗಿ ಈ ಒಂದು ನೋಟಿಫಿಕೇಷನನ್ನು 7/2/2025 ಇದನ್ನು ಹೊರಡಿಸಲಾಗಿದ್ದು, ಗ್ರಾಮೀಣ ಡಾಕ್ ಸೇವಕ ಅಂದರೆ ನಿಮಗೆ GDS ಆನ್ಲೈನ್ ಎಂಗೇಜ್ಮೆಂಟ್ ಮೂಲಕ ಇದನ್ನು ಹೊರಡಿಸಲಾಗಿದೆ. ಜನವರಿ 2025 ಒಂದು ಶೆಡ್ಯೂಲ್ ಪ್ರಕಾರ ಈ ಒಂದು ಪ್ರಕಟಣೆಯನ್ನು ತಿಳಿಸಿದ್ದಾರೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗೆ ಒಂದು ಅಧಿಸೂಚನೆ ಈಗ ಪ್ರಕಟಗೊಂಡಿದೆ. ಈ ಒಂದು ನೋಟಿಫಿಕೇಷನಲ್ಲಿ ಏನೇನು ಮಾಹಿತಿ ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನನ್ನು ಆಗ್ಬೋದು. ನೋಡಿ, ಈ ಒಂದು ನೋಟಿಫಿಕೇಷನ್ ಅವರ ಅಧಿಕೃತ ವೆಬ್ಸೈಟ್ ಮೂಲಕ ಪ್ರಕಟಣೆ ಮಾಡಿದ್ದು 7/2/2025 ಈ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ. ಈ ಒಂದು ನೋಟಿಫಿಕೇಷನಲ್ಲಿ ಗ್ರಾಮೀಣ ಡಾಕ್ ಸೇವೆಗ ಸಂಬಂಧಪಟ್ಟಂಗೆ ಜನವರಿ 2025 ಶೆಡ್ಯೂಲ್ ಪ್ರಕಾರ ಈ ಒಂದು ಅಧಿಸೂಚನೆಯನ್ನು ಇವರು ಹೊರಡಿಸಲಾಗಿದೆ. ನೋಡಿ, ಏನೇನು ಇಂಪಾರ್ಟೆಂಟ್ ಇದೆ ಅಂತ ನಾವು ನೋಡ್ಕೋಣ. ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ಏನಿದೆ ಅಂದರೆ, ನಿಮಗೆ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆನ್ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಅಪ್ಲಿಕೇಶನ್ ಡೇಟ್ ಮತ್ತು ಕರೆಕ್ಷನ್ ಡೇಟನ್ನು ಇವರು ಅನೌನ್ಸ್ ಮಾಡಿದ್ದಾರೆ. 10/2/2025 3/3/2025 ಒಳಗೆ ಈ ಒಂದು ಗ್ರಾಮೀಣ ಏನು ಡಾಕ್ ಸೇವಕ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. 1 ತಿಂಗಳ ಕಾಲ ನೀವು ಅವಕಾಶವನ್ನು ಕೊಟ್ಟಿರ್ತಾರೆ. ಅಷ್ಟರೊಳಗೆ ಅಪ್ಲಿಕೇಶನ್ ಫಾರ್ಮ್ನ ನೀವು ಸಬ್ಮಿಟನ್ನು ಮಾಡಬೇಕು. ಅದೇ ರೀತಿಯಾಗಿ ಏನಾದರೂ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆದ ತಕ್ಷಣ ಏನಾದರೂ ಎಡಿಟ್ ಅಥವಾ ಒಂದು ಕರೆಕ್ಷನ್ ಡೇಟ್ನು ಇವರು ಓಪನ್ ಮಾಡಿರ್ತಾರೆ. 6/3/2025 8/3/2025 ಒಳಗೆ ನೀವೇನಾದರೂ ಅಪ್ಲಿಕೇಶನ್ ಏನಾದರೂ ರಾಂಗ್ ಆಗಿರ್ಬೋದು, ಕರೆಕ್ಷನ್ ಇದ್ದರೆ ಕರೆಕ್ಷನನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಇಂಪಾರ್ಟೆಂಟ್ ಡೇಟ್ಸ್ ಇದೆ. ಈಗಾಗಲೇ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಇದೆ. ನಾನು ನೆಕ್ಸ್ಟ್ ವಿಡಿಯೋ ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಅಪ್ಲೈ ಮಾಡಬೇಕಂತ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡಿ. ಬನ್ನಿ, ಇದಾದ ತಕ್ಷಣ ಇಲ್ಲಿ ನಿಮಗೆ 3 ರೀತಿಯ ಪೋಸ್ಟ್ಗಳಿರ್ತವೆ. ಒಂದು ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ BPM ಅಂತ ಇರುತ್ತೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಜಾಬ್ ಪ್ರೊಫೈಲ್ನ ಅವರು ನೀಡಿದ್ದಾರೆ. ನಾನು ಇದನ್ನು ನೋಟಿಫಿಕೇಷನ್ನ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಸೆಂಡ್ ಮಾಡಿರ್ತೀನಿ. ನೀವು ಯಾವ ರೀತಿ ಪ್ರೊಫೈಲ್ ಇದೆ ಅಂತ ನೀವು ಚೆಕ್ಕನ್ನು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ABPM ಅಂತ ಇನ್ನೊಂದು ಪೋಸ್ಟ್ ಇರುತ್ತೆ. ಇನ್ನೊಂದು ಡಾಕ್ ಸೇವಕ ಅಂತ ಹುದ್ದೆ ಇರುತ್ತೆ. ಈ ರೀತಿಯಾಗಿ ಹುದ್ದೆಗಳನ್ನು ಅವರು ವರ್ಗೀಕರಣವನ್ನು ಮಾಡಿರ್ತಾರೆ. ಮತ್ತು ಈ ಹುದ್ದೆಗೆ ಒಂದು ಬೇಸಿಕ್ ಸ್ಯಾಲ್ರಿ ಯಾವ ರೀತಿಯಾಗಿರುತ್ತೆ ಅಂದರೆ, ನಿಮಗೆ BPM 12,000ದಿಂದ 29,000 ಇರುತ್ತೆ. ಮತ್ತು ABPM ಮತ್ತು ಡಾಕ್ ಸೇವಕ 10,000ದಿಂದ 24,470 ನಿಮಗೆ ಈ ಬೇಸಿಕ್ ಸ್ಯಾಲ್ರಿಯನ್ನು ನೀಡ್ತಾರೆ. ಮತ್ತು ಏಜ್ ಲಿಮಿಟ್ ನೋಡೋದಾದರೆ 18 ಇಯರ್ಸಿಂದ 40 ಇಯರ್ಸ್ ಒಳಗೆ ನೀವು ಇದ್ದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಕೆಟಗರಿ ವೈಸ್ ಏಜ್ ರಿಲ್ಯಾಕ್ಷನ್ ಅವರು ನೀಡಿರ್ತಾರೆ. ನೀವು ಏಜ್ ರಿಲ್ಯಾಕ್ಷನ್ ಬೇಕಂದ್ರೂ ಏಜ್ ರಿಲ್ಯಾಕ್ಷನನ್ನು ತೆಗೆದುಕೊಳ್ಬೋದು. ಇದಾದ ತಕ್ಷಣ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ, ಈ ಪೋಸ್ಟ್ ಆಫೀಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಏನು ಕ್ವಾಲಿಫಿಕೇಷನ್ ಇರಬೇಕಪ್ಪ ಅಂತಂದರೆ, ನೀವು SSLCಯನ್ನು ಕಂಪ್ಲೀಟ್ ಮಾಡಿದರೆ ನೀವು ಆರಾಮಾಗಿ ಈ ಒಂದು ಪೋಸ್ಟ್ ಆಫೀಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಒಂದು ಮೆರಿಟ್ ಆಧಾರದ ಮೇಲೆ ಇರುವ ಕಾರಣ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳು ಆದಷ್ಟು ಇದಕ್ಕೆ ಅಪ್ಲೈಯನ್ನು ಮಾಡಿ. ಈಗಾಗಲೇ 90+ ಅಂದರೆ 90+ ಇರೋ ಅಭ್ಯರ್ಥಿಗಳು ಈಗಾಗಲೇ ಸೆಲೆಕ್ಟ್ ಆಗಿದ್ದಾರೆ ಈ ಒಂದು ಪೋಸ್ಟ್ಗಳಿಗೆ. SSLC ಅಂದರೆ 10th ಬೋರ್ಡ್, ನೀವು ಯಾವುದಾದ್ರೂ ಬೋರ್ಡಿಂದ SLC ಕಂಪ್ಲೀಟ್ ಮಾಡಿದರೆ ಈ ಒಂದು ಹುದ್ದೆಗೆ ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಏನಾದರೂ ಅದರ್ ಕ್ವಾಲಿಫಿಕೇಷನ್ ಅಂದರೆ ಏನಾದರೂ ನಿಮಗೆ ಕಂಪ್ಯೂಟರ್ ನಾಲೆಜ್ ಆಗಿರ್ಬೋದು, ಸೈಕ್ಲಿಂಗ್ ನಾಲೆಜ್ ಇರಬೇಕಾಗುತ್ತೆ. ಇದೇನು ರಿಕ್ವೈರ್ಡ್ ಇಲ್ಲ, ಬಟ್ ನಾಲೆಜ್ ಇರಬೇಕಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಏನೇನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, ನಾನು ಮಾತ್ರ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಔಟ್ ಆಫ್ ಲೈನ್ ನೋಡೋದಾದರೆ ಅವರ ಒಂದು ಅಧಿಕೃತ ವೆಬ್ಸೈಟ್ ಇದೆ, ಇಂಡಿಯನ್ ಪೋಸ್ಟ್ GDS ಆನ್ಲೈನ್ government.in ಅಂತ. ಈ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂತ ನಾನು ಮಾಹಿತಿ ಕೊಡ್ತೀನಿ. ಈ ಹುದ್ದೆ ಸೆಲೆಕ್ಷನ್ ಕ್ರೈಟೇರಿಯಾ ಯಾವ ರೀತಿಯಾಗಿದೆ ಅಂದರೆ, ದ ಅಪ್ಲಿಕೇಟ್ ವಿಲ್ ಬಿ ಶಾರ್ಟ್ ಲಿಸ್ಟ್ ಫಾರ್ ದ ನೋಡಿ, ನಿಮಗೆ ಇಲ್ಲಿ ಏನೋ ಒಂದು SSLC ಮೇಲೆ ಹಾಕಿರ್ತಿರಲ್ಲ, ಅದರ ಅಂಕದ ಆಧಾರದ ಮೇಲೆ ಒಂದು ಮೆರಿಟ್ ಲಿಸ್ಟನ್ನು ಇವರು ಬಿಡುಗಡೆ ಮಾಡ್ತಾರೆ. ಆ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆದ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ತೊಗೊಂಡು ಸೆಲೆಕ್ಟ್ ಮಾಡ್ತಾರೆ. ನೋಡಿ, ನಿಮಗೆ ಇಲ್ಲಿ ಮೆರಿಟ್ ಆಧಾರದ ಮೇಲೆ ಇರುತ್ತೆ. ಯಾವುದೇ ರೀತಿಯಲ್ಲಿ ಎಕ್ಸಾಮಿನೇಷನ್ ಇಲ್ಲಿ ಕಂಡಕ್ಟ್ ಮಾಡೋದಿಲ್ಲ. ನೀವು SSLCಯಲ್ಲಿ ಉತ್ತಮವನ್ನು ಅಂಕವನ್ನು ಗಳಿಸಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಅಲ್ಲಿ ಸೆಲೆಕ್ಟ್ ಆದ ತಕ್ಷಣ ಇನ್ನೂ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ ಅಂತ, ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ. ಮತ್ತು ಏನೇನು ಇಂಪಾರ್ಟೆಂಟ್ ಇಲ್ಲಿ ಇದೆ ಅಂತ ನಾನು ಮಾತ್ರ ಇಲ್ಲಿ ತಿಳಿಸ್ತೀನಿ. ಟೋಟಲ್ ಆಗಿ ನಿಮಗೆ ಇಲ್ಲಿ 20,000ಕ್ಕಿಂತ ಹೆಚ್ಚು ವೇಕೆನ್ಸಿ ಇದ್ದಾವೆ. ನಾವು ಅದನ್ನು ನೋಡ್ಕೊಳ್ಳೋಣ, ವೇಕೆನ್ಸಿ ಯಾವ ರೀತಿ ಇದೆ ಅಂತ. ನೋಡಿ, ವೇಕೆನ್ಸಿ ಸೀಟ್ ನೋಡೋದಾದರೆ ನಿಮಗೆ ಟೋಟಲ್ ಆಗಿ 21,400
13 ವೇಕೆನ್ಸಿ ಆಲ್ ಓವರ್ ಇಂಡಿಯಾ ನಿಮಗೆ GDS ಪೋಸ್ಟ್ಗಳಿಗೆ ಅನೌನ್ಸ್ ಮಾಡಿದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತ ನೋಡೋದಾದರೆ ಇಲ್ಲಿದೆ ನೋಡಿ, 1135 ಪೋಸ್ಟು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. ಅದು ಕ್ಯಾಟಗರಿ ವೈಸ್ ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನಾನು ಇದನ್ನು PDF ಟೆಲಿಗ್ರಾಮಲ್ಲಿ ಸೆಂಡ್ ಮಾಡಿರ್ತೀನಿ, ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ 1000ಕ್ಕಿಂತ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಈ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂಗೆ ಸೀಟ್ಗಳಿದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂತ ವಿಡಿಯೋ ಮಾಡ್ತೀನಿ ನೋಡಿ. ಈ ರೀತಿಯಾಗಿ ಒಂದು ಪೋಸ್ಟ್ ಆಫೀಸ್ನಲ್ಲಿ ಖಾಲಿರುವಂಥ ABP ಆಗಿರ್ಬೋದು, ಏನು ಡಾಕ್ ಸೇವಕ ಹುದ್ದೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಪ್ರತಿಯೊಬ್ಬರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.